ಇಲ್ಲಿ ಬಂದು ನಿಮ್ಮನ್ನು ನೋಯಿಸುವಂಥದ್ದು ಇನ್ಯಾವುದೋ ಹೇಳಿಕೆ ಕೊಡಕ್ಕೆ ನಾನು ಬಂದಿಲ್ಲ. ಜನ ಯಾರಿದ್ದೀರಾ ಏನೂ ನೋಡದೆ ನೀವು ಯಾರು ಪರವಾಗಿ ಮಾತಾಡಿ ಯಾರು ವಿರೋಧ ಮಾತಾಡಿ ನಿಮ್ಮ ಇಷ್ಟ, ಅದು ನಿಮ್ಗೆ ಯೋಚನೆ ಬಿಟ್ಬಿಡ್ತೀನಿ. ನೀವು ಯಾವುದೇ ಹೇಳಿಕೆ ಕೊಟ್ಟರೆ ಸಹನ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರ್ಟ್ ಆಗುತ್ತೆ. ಆ ಮಾತಾಡ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿ. ತುಂಬ ಎಕ್ಸ್ಟ್ರೀಮ್ ಆಗಿ ಒಂದಷ್ಟು ಮಾತಾಡ್ತಾರೆ, ತುಂಬ ಮಾಧ್ಯಮ ಟಿಕ್ಸ್. ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ರೆ ಅಷ್ಟೇ. ನಾನು ಗಮನಿಸಿದ್ದೆ, ನಾನು ಹೇಳಿದ ಹೋದ್ಸಲ ಏನಾಗಿತ್ತು, ನನ್ನ ಮನೆ ಮುಂದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು. ನನ್ನ ಮನೆಯಿಂದ ಬರೀ 20-30 ಹೆಜ್ಜೆ. ಪಕ್ಕದೋಡು ಆಫೀಸ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಸೆಕ್ಷನ್ 144 ಆಗಿತ್ತು ನನ್ನ ಮನೆ ಮುಂದೆ. ಹಿಂಗಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಡ್ಯೂಟಿ ನಾನು ನೋಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಜನಗಳಿಗೆ ಪ್ರಾಮಾಣಿಕವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದವ್ರು ಏನು ಮಾಡೋರು ಅಂದರೆ, ಅಲ್ಲಿ ಕೊಟ್ಟ ಒಂದು 30 ರೂಪೀಸ್ ಕೊಟ್ಟು ಯಾರೋ ರೈಸ್ ಬಾತ್ ಅಂದ್ಬಿಟ್ಟು ಒಂದು 10 ತೊಗೊಂಡ್ರೆ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಬೆಳಗ್ಗೆ ಸಂಜೆ ತನಕ ಮಳೆ ಇತ್ತು ಅಷ್ಟೆಲ್ಲ ಅಂದ್ಕೊಂಡು ಡ್ಯೂಟಿ ಮಾಡ್ತಾರೆ. ಅಟ್ಲೀಸ್ಟ್ ಏನೋ ಒಂದು ನ್ಯೂಸ್ನ ಜನಕ್ಕೆ ಏನಿದೆ ಅಪ್ಡೇಟ್ಸ್ ತಲುಪಿಸೋಣ ಅನ್ನೋ ಕಾರಣಕ್ಕೆ ಹಗಲು ಕೆಲಸ ಮಾಡ್ತಿರ್ತಾರೆ. ಸೊ ನೀವು ನಿಮ್ಮ ಕೆಲಸ ಮಾಡ್ತೀರಾ, ಪೊಲೀಸ್ ಅವ್ರವ್ರ ಕೆಲಸ ಮಾಡ್ತಾರೆ. ಅಲ್ಲಿ ಬಂದು ಮನೆ ಹತ್ರ ನಿಂತ್ಕೊಂಡು ಹಿಂಗೆ ಆಗ್ತಿತ್ತು ಅಂದಾಗ ತುಂಬ ಜನ ಕೂಗಾಡ್ತಾ ಇಲ್ಲ ಅನ್ನೋ ಕಾರಣ ನನ್ನ ಮನೆ ಸೆಕ್ಷನ್ 144 ಆಗಿತ್ತು ಸರ್ ನನ್ನ ಮನೆ. ಸೊ ಇನ್ನೊಂದು ನನಗಿತ್ತು, ನಾನು ಆಫೀಸ್ ಹೋಗಬೇಕು ಅನ್ನೋ ದಿನ ಶೂಟ್ ಸಿನಿಮಾ ರಿಲೇಟೆಡ್ ನೋಡೋಣ ಅಂತಿದ್ದಾಗ ಬರೀ ಒಂದು ಹೇಳಿಕೆನ ತಿರುಚಿ ಹೇಳಿದಾಗಲೇ ಅಷ್ಟಾಗಿತ್ತು. ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾನೆ. ಬರೀ ಒಂದು ಹೇಳಿಕೆನೇ ತಿರ್ಚಿದ್ದು, ಒಂದು ಮಾಧ್ಯಮದಲ್ಲಿ ಬಂದಿದ್ದೇನೆ ತಿರ್ಚಿದ್ದೆ ಅಷ್ಟು ನೋವಾಗಿತ್ತು ಅಂದರೆ, ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾರೆ. ಸಹನ ಅವ್ರ ಗಂಡನ ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಚೂರು ಯೋಚನೆ ಮಾಡಿದ್ದು. ಬರೀ ನಾನು ಒಂದು ಹೇಳಿಕೆ ನೋವಾಗಿದೆ ಅಂದರೆ ಸರಿ ಆಯಿತು, ನಾನು ಇದನ್ನ ವಾದನ ಮಾಡಲು ಸರಿ ಅಂತ ಹೇಳೋದು ತಪ್ಪು ಅಂತ ಹೇಳ. ನಾನು ಒಂದು ಮಾತು ನಿಮ್ಗೆ ನೋವಾಗಿದ್ದೇನೆ, ಸಹನಂಗಾಗಿರೋ ನೋವು ಏನು ಅದ್ರ 100,000 ಪಟ್ಟಾಗಿದೆ. ಹೆಂಗೆ ಕುಟುಂಬ ಚೇತರಿಸಬೇಕು ಚೂರು ಯೋಚನೆ ಮಾಡಿ. ಆಯ್ತಪ್ಪ, ಎಲ್ಲರೂ ಯೋಚನೆ ಮಾಡಿಕೊಂಡೆ ಮಾತಾಡೋದು. ನೀನು ಯೋಚನೆ ಮಾಡ್ಕೊಂಡು ಮಾತಾಡಿದ್ದಿದ್ರೆ, ನೀನು ಆ ಥರ ಸ್ಟೇಟ್ಮೆಂಟ್ ಕೊಡಲೇ ಇಲ್ಲ ಅಂದಿದ್ರೆ ಯಾರು ನಿನ್ನ ಬಗ್ಗೆನೂ ಮಾತಾಡ್ತಾ ಇರಲಿಲ್ಲ. ನೀನು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ರು, ನಿನ್ನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ರು, ನಿನಗೂ ಒಂದಷ್ಟು ಕರೆಗಳು ಬಂತು. ಈ ಮಾತಾಡಿದ್ದಕ್ಕೆ ಅಲ್ವಾ ಸ್ವಾಮಿ, ನೀವೇನು ಮಾತಾಡ್ತೀರೋ ಅದು ಡಿಪೆಂಡ್ಸ್ ಆಗಿ ದರ್ಶನ್ ಫ್ಯಾನ್ಸು ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಮಾತಾಡಿದರೆ ಅವರು ಸರಿಯಾಗಿ ಮಾತಾಡಿರೋರು, ನೀವು ಹೆಂಗೆ ಮಾತಾಡ್ತೀರೋ ಅವರು ಡಿಪೆಂಡ್ಸ್, ಅವರು ಹಂಗೆ ಮಾತಾಡ್ತಾರೆ. ಇದರಲ್ಲಿ ನಿಮ್ಮ ತಪ್ಪು ಹಿಡ್ಕೊಂಡು ಬೇರೆಯವ್ರ ಬಗ್ಗೆ ಕೈ ತೋರ್ಸೋಕ್ಕೆ ಹೋಗ್ಬಾರ್ದು ನನ್ನ ಪ್ರಕಾರ. ಸ್ನೇಹಿತರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.